ಒಂದೇ ಬೆಳೆಯ ಮೇಲಿನ ಅವಲಂಬನೆ ಕಡಿಮೆ ಮಾಡಲು ಈ ಪದ್ಧತಿ ಸಹಕಾರಿಯಾಗಲಿದೆ. ಈ ವ್ಯವಸ್ಥೆ ಮಣ್ಣಿನ ಫಲವತ್ತತೆ ಸುಧಾರಿಸಲು ಮತ್ತು ಮಣ್ಣಿನ ಸವೆತ ಕಡಿಮೆ ಮಾಡಲು ಅನುಕೂಲವಾಗಲಿದೆ. ಈ ರೀತಿಯ ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಕೃಷಿ ಪದ್ಧತಿಯನ್ನು ಶಿಡ್ಲಘಟ್ಟ ತಾಲೂಕಿನ ಕಂಬದಹಳ್ಳಿಯ ಪ್ರಗತಿಪರ ರೈತ ಸುರೇಂದ್ರ ಗೌಡ ಅಳವಡಿಸಿಕೊಂಡಿದ್ದು, ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಇತರರಿಗೂ ಈ ರೀತಿಯ ಲಾಭ ಪಡೆಯುವಂತೆ ಸುರೇಂದ್ರಗೌಡ 7 ವರ್ಷಗಳ ವಯಸ್ಸಿನ 800 ಮಾವಿನ ಮರಗಳ ನಡುವೆ 1,000 ಪಪಾಯ ಗಿಡಗಳನ್ನು ನೆಟ್ಟಿದ್ದಾರೆ. ಪಪಾಯಿ ಮತ್ತು ಮಾವು ಕೃಷಿ ಅರಣ್ಯ ವ್ಯವಸ್ಥೆಯಿಂದ ಉತ್ಪಾದನೆ ಹೆಚ್ಚುತ್ತದೆ. ಸಂಪನ್ಮೂಲಗಳು ಮತ್ತು ಜಾಗದ ಸಮರ್ಥ ಬಳಕೆ ಇದಕ್ಕೆ ಕಾರಣ. ಪಪಾಯಿ ಗಿಡಗಳು ಮಾವಿನ ಮರಗಳ ನಡುವಿನ ಜಾಗವನ್ನು ಬಳಸದೆ ಇರುವ ಜಾಗವನ್ನು ಬಳಸಿಕೊಳ್ಳುತ್ತದೆ. ಪಪಾಯಿ ಮತ್ತು ಮಾವಿನ ಬೆಳೆಗಳು ರೈತರಿಗೆ ವೈವಿಧ್ಯಮಯ ಆದಾಯದ ಮೂಲ ಒದಗಿಸುತ್ತದೆ. ಮಾವಿನ ಮರಗಳು ಹಣ್ಣಾಗಲು ಮತ್ತು ಹಣ್ಣುಗಳನ್ನು ಉತ್ಪಾದಿಸಲು ಕಾಯುತ್ತಿರುವಾಗ ಪಪಾಯಿ ತ್ವರಿತ ಆದಾಯದ ಮೂಲವಾಗುತ್ತದೆ ಎಂದು ತಿಳಿಸಿದ್ದಾರೆ. ಮಾವಿನ ಮರಗಳು ಗಾಳಿ ತಡೆಯಾಗಿ ಕಾರ್ಯನಿರ್ವಹಿಸುತ್ತವೆ. ಬಲವಾದ ಗಾಳಿ ಮತ್ತು ಭಾರೀ ಮಳೆಯಿಂದ ಪಪಾಯಿ ಗಿಡಗಳನ್ನು ರಕ್ಷಿಸುತ್ತವೆ. ಪಪಾಯಿ ಮತ್ತು ಮಾವಿನ ಕೃಷಿ ಅರಣ್ಯ ಸಂಸ್ಥೆಯು ಪರಾಗಸ್ಪರ್ಶಕಗಳು, ಪ್ರಯೋಜನಕಾರಿ ಕೀಟಗಳನ್ನು ಆಕರ್ಷಿಸುವ ವೈವಿಧ್ಯಮಯ ಆವಾಸ ಸ್ಥಾನವನ್ನು ಸೃಷ್ಟಿಸುತ್ತದೆ. ಈ 2 ಬೆಳೆಗಳನ್ನು ಒಂದೇ ವ್ಯವಸ್ಥೆಯಲ್ಲಿ ಸಂಯೋಜಿಸುವುದರಿಂದ ರೈತನಿಗೆ ವರ್ಷವಿಡೀ ವೈವಿಧ್ಯಮಯ ಆದಾಯದ ಮೂಲವನ್ನು ಒದಗಿಸುತ್ತದೆ ಎಂದು ಹೇಳಿದರು. ಏನು ಈ ಒಂದು ಪಪ್ಪಾಯಿ ಬೆಳೆ, ಇದು ಸುಮಾರು 400 ಸಸಿ ಮ್ಯಾಂಗೋ ಇದೆ, ಮಾವು ಇದೆ. ಅದರ ಮಧ್ಯದಲ್ಲಿ 1,000 ನಾವು ಒಂದು ಪಪ್ಪಾಯಿ ಗಿಡನ ಮಧ್ಯದಲ್ಲಿ ಗ್ಯಾಪ್ ಇದ್ದಿದ್ದ ಕಡೆ ನಾಟಿ ಮಾಡಿಬಿಟ್ಟು ಅದಕ್ಕೆ ಡ್ರಿಪ್ ಹಾಕಿ ಅದನ್ನು ನಾವು ಇವತ್ತು ಪೋಷಣೆ ಮಾಡ್ತಾ ಇದ್ದೀವಿ. ನನಗೆ ಮಾವಿನಲ್ಲೂ ಲಾಭ ಬರ್ತಾ ಇದೆ. ಎರಡನೇದಾಗಿ ಪಪ್ಪಾಯಿಲೂ ಸಹ ನನಗೆ ಒಳ್ಳೆ ಲಾಭ ಇನ್ನೇನು ಬಂದಿದೆ, ಈಗೂ ಬೆಳಿತೀನಿ ಅನ್ನೋ ಒಂದು ನಂಬಿಕೆ ಇದೆ ನನಗೆ. ಈ ಹಿಂದೆ ಬಹುವಾರ್ಷಿಕ ಬೆಳೆಗಳ ನಡುವೆ ಹೆಚ್ಚಿನ ಅಂತರ ಇಲ್ಲದಂತೆ ಒತ್ತಾಗಿ ನೆಡಲಾಗುತ್ತಿತ್ತು. ರೆಂಬೆ ಕೊಂಬೆಗಳು ಹರಡಿ ಬೇರೆ ಬೆಳೆಯಲು ಜಾಗವೂ ಇರುತ್ತಿರಲಿಲ್ಲ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ರೈತರು ಸಾಕಷ್ಟು ಜಾಗ ಬಿಟ್ಟು ಸಾಲು ಪದ್ಧತಿಗಳಲ್ಲಿ ಬೆಳೆಯುತ್ತಿದ್ದಾರೆ. ಬೆಳೆಗಳ ನಡುವಿನ ಜಾಗದಲ್ಲಿ ಮೂಲ ಬೆಳೆಗಳಿಗೆ ಹೊಂದಿಕೊಂಡು ಬೆಳೆಯುವ ಬೆಳೆಗಳನ್ನು ಮಿಶ್ರ ಬೆಳೆಗಳನ್ನಾಗಿ ಬೆಳೆಯಲು ರೈತ ಮುಂದಾಗಿದ್ದಾರೆ. ಮಿಶ್ರ ಬೆಳೆಗಳನ್ನು ಬೆಳೆಯುವ ಪ್ರಮಾಣ ರೈತರ ಸಂಖ್ಯೆಯೂ ಹೆಚ್ಚುತ್ತಿದೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ 2,158 ಹೆಕ್ಟೇರ್ನಲ್ಲಿ ಮಾವು ಬೆಳೆಯಲಾಗುತ್ತಿದೆ ಎಂದು ತೋಟಗಾರಿಕೆ ಸಹಾಯಕ ನಿರ್ದೇಶಕಿ ಮಂಜುಳಾ ತಿಳಿಸಿದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.